ಇಲ್ಲಿ ಏನು ಮಾತಾಡೋದು ಸೊ ಹಿಂಗಿದೆ ಬ್ರೇಕ್ ಪ್ಯಾಡ್ಸು, ಹಳೆ ಬ್ರೇಕ್ ಪ್ಯಾಡ್ಸು ನನ್ನ ಗಾಡಿದು. ಸೊ ಓಡಿಸ್ಬೋದಾಗಿತ್ತಾ ಇನ್ನೂ ಸ್ವಲ್ಪ ಗೊತ್ತಿಲ್ಲ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಯಾರಾದರೂ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಇನ್ನೂ ಓಡಿಸ್ಬೋದಾಗಿತ್ತಾ ಇಲ್ವಾ ಗೊತ್ತಿಲ್ಲ. ಸೊ ನೆಕ್ಸ್ಟ್ ರೋಡ್ ರೈಡರ್ಸಲ್ಲಿ ಒಂದು ಕನ್ನಡದ ಬಗ್ಗೆ ನೋಡಿದೆ. ಇಲ್ಲೇನೆಂದರೆ, ಇಲ್ಲಿನ ಅನ್ನ ತಿನ್ನುವ ಮುನ್ನ ಕಲೀನಿ ಕನ್ನಡವನ್ನು. ಸೊ ಎಲ್ಲರಿಗೂ ಅಷ್ಟೇ ಕೇಳ್ಕೊಳ್ಳೋದು, ಕರ್ನಾಟಕದಲ್ಲಿ ಇಲ್ಲಿ ಬಂದು ಕೆಲಸ ಮಾಡೋರು ದಯವಿಟ್ಟು ಕನ್ನಡ ಕಲೀರಿ, ಹಾಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಪ್ಲೋರರ್. ಸೊ ಇವತ್ತು ನಾವು ಬಂದಿದ್ದೀವಿ ವಿಲ್ಸನ್ ಗಾರ್ಡನಲ್ಲಿರೋ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ. ಸೊ ಇಲ್ಲಿನ ಅವನು ಅಡ್ವೆಂಚರ್ ಎಕ್ಸೆಸ್ ಬೈಕ್ಗೆ ಆಕ್ಸಸರೀಸ್ ಹಾಕೊಳಕ್ಕೆ ಬಂದಿದ್ದೀನಿ. ಹಾಗೆ ನನ್ನ ಗರಿಲಾ ಬೈಕ್ಗೇನು ನಾನು ಮೋಸ್ಟ್ಲಿ ಲೈಟಿಂಗ್ ಹಾಕ್ಸ್ತೀನಿ. ಅದ್ರ ಜೊತೆ ಪ್ಯಾರ್ಲಲಿ ಏನಪ್ಪ ಆರ್ಡ್ರ್ ಮಾಡಿರೋದು ನಾನು. ಇವಾಗ ನೆನಪು ಬಂತು ಬ್ರೇಕ್ ಪ್ಯಾಡ್ಸು ಆರ್ಡ್ರ್ ಮಾಡಿದ್ದೀನಿ ಅಂತ. ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡೋದು. ಸೊ ನೀನೇನು ಆರ್ಡ್ರ್ ಮಾಡಿದ್ಯಾ ಮಗ? ನೀನೇನು? ನಾನು ಆರ್ಡರ್ ಮಾಡಿರೋದು ಒಂದು ನಿಮಿಷ ಹೇಳ್ತೀನಿ. ಮಡ್ ಗಾರ್ಡು, ಟಾಪ್ ಬಾಕ್ಸು, ಜಾಕೆಟ್ಟು ಮತ್ತು ರೇಡಿಯೇಟರ್ ಗಾರ್ಡು, ರೇರ್ ಇಂಡಿಕೇಟ್ರ್ ಯಾರು ಆಫೀಸ್ ಹತ್ರ ಹೊಡೆದಾಕ್ಬಿಟ್ಟಿದೆ. ಬಟ್ ಅದು ಕೇಳಿದ್ರೆ ಶೋರೂಮಲ್ಲಿ ಹಾಕ್ಸಿ ಅಂತ ಹೇಳ್ತಾ ಇದ್ದಾರೆ. ಶೋರೂಮಲ್ಲಿ ಹಾಕ್ಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟ ಆಗಿದೆ, ಬಜೆಟ್ ಕೊಟ್ಟಿದ್ದಾರೆ, ನೋಡೋಣ ಹೇಗೆ ಹೋಗ್ತಿದೆ. ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ, ನಿಲ್ಲಿಸಿ ಆ್ಯಂಡ್ ವೇಟ್. ಸೊ ಫಿಟ್ಟಿಂಗ್ ಆದಮೇಲೆ ಒಂದು ಸತಿ ತೋರಿಸ್ತೀನಿ. ಸೊ ಫೈನಲಿ ಅಡ್ವೆಂಚರ್ ಎಕ್ಸೆಸ್ ನೋಡಿ, ನಾವು ಹಾಕ್ಸಿರೋದು ನನ್ನ ಫ್ರೆಂಡದು ಟಾಪ್ ಬಾಕ್ಸು, ರ್ಯಾಕು, ಮತ್ತು ಮೆಕ್ಕಿದ್ದು ಇಲ್ಲಿ ರೇಡಿಯೇಟ್ರ್ ಕವರ್. ಈ ರೇಡಿಯೇಟ್ರ್ ಕವರ್ ಹಾಕ್ಸೋದು. ಆಮೇಲೆ ಇನ್ನೊಂದು ಇದನ್ನೇನಂತಾರೆ ಗೊತ್ತಿಲ್ಲ, ಕೂಲೆಂಟ್ ಗಾರ್ಡ್ದು. ಮತ್ತು ಇಲ್ಲಿ ಅದನ್ನು ಆರ್ಡ್ರ್ ಮಾಡಿದ್ದೀವಿ, ಬರುತ್ತೆ ಇವಾಗ. ಸೊ ನನ್ನ ಗಾಡಿಗೆ, ಆರಿ ಗಾಡಿಗೆ ಇದು ಲೈಟ್ ಚೇಂಜ್ ಮಾಡಿಸ್ತೀನಿ ಮತ್ತು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ತೀನಿ. ಬಿಕಾಸ್ ಆಲ್ಮೋಸ್ಟ್ 11,000 ಆಗಿದೆ, ಚೇಂಜ್ ಮಾಡಿಸ್ಲೇಬೇಕು. ಬ್ರೇಕ್ ಪ್ಯಾಡ್ಸಲ್ಲಿ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸು, ಆರ್ಗ್ಯಾನಿಕ್ಕು ಮತ್ತು ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್, 3 ಟೈಪ್ ಆಫ್ ಬ್ರೇಕ್ ಪ್ಯಾಡ್ಸ್ ಇದೆ. ನಾನು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡಲ್ಲಿ ಫ್ರಂಟ್ ಬ್ರೇಕ್ ಪ್ಯಾಡ್ಸ್ನ ಚೇಂಜ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 11,000 ಆಯಿತು. ಹೆಂಗಿದೆ ಗೊತ್ತಿಲ್ಲ, ತೋರಿಸ್ತೀನಿ ತೆಗೆದಾದ್ಮೇಲೆ ಇದು. ಸೊ ಬೇಸಿಕಲಿ ನಾನು ಇದು ಹಾಕ್ತಾಯಿದ್ದೀನಿ ಸೆರಾಮಿಕ್ದು. ಸೊ ಸೆರಾಮಿಕ್ ಬ್ರೇಕ್ ಪ್ಯಾಡ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಗೊತ್ತಾಯ್ತಲ್ಲ ಬಿಡಿ. ಇದು ಎಕ್ಸ್ ವರ್ಷನ್ ಅಲ್ಲ ಇದು? ಎಲ್ರಿಗೂ ಎಲ್ಲಾನು ಲೈಕ್ ಆಲ್ಮೋಸ್ಟ್ ಗೊತ್ತಿರಲ್ಲ, ಒಂದ್ ಸ್ವಲ್ಪ ಹಿಡನ್ ಫೀಚರ್ಸ್ ಇರುತ್ತೆ ಗಾಡಿಲಿ. ನಮ್ಮಲ್ಲ ನೀವು ಗರಿಲ್ಲ ಆಗ್ಲಿ, ಹಿಮಾಲಯನ್ ಆಗ್ಲಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದ್ರಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟವ್ರೆ ಅಂತ. ನಾನೇ ತೋರಿಸ್ಕೊಟ್ಟಿದ್ದೀನಿ. ಇದೆ ಎಲ್ಲಿ ಬರುತ್ತೆ ಬರುತ್ತೆ, ಕಾಣಂಗೆ ಇಲ್ಲ ಅದು ಯಾರಿಗೂ. ಇದ್ರ ಕೆಳಗಡೆ ಇರುತ್ತೆ ಸರ್, ಇಲ್ಲಿರುತ್ತೆ. ಹಿಮಾಲಯನ್ಗೆ, ಗರಿಲಾಗೆ ತುಂಬಾ ಜನ ವಿತ್ ಮೊಬೈಲ್ ಹೋಲ್ಡರ್ ವಿತ್ ಚಾರ್ಜರ್ ಹಾಕ್ಸ್ಕೊಳಕ್ ಬಂದ್ರು. ನಾವು ಹೇಳಿದೆ ಸರ್ ಇದೇ ಅಲ್ವಾ ನಿಮ್ಮ ಗಾಡಿಲಿ ಆಲ್ರೆಡಿ, ಏನಕ್ಕೆ ಹಾಕ್ಸ್ತಿದ್ದೀರಾ ಅಂತ. ಕಲ್ ಬರೋದು ಆರಿಯಿಂದ ಬ್ರೆಂಬೋ ಬರೋದು. ನಾನಿವಾಗ ಹಾಕ್ಸಿರೋದು ಕ್ರ್ಯಾಂಕ್. ಬಟ್ ಐ ಡೋಂಟ್ ನೋ ಇದು ಯೂಸ್ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಗೊತ್ತಿಲ್ಲ. ಸೊ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ ಹೇಳ್ದಂಗೆ ಇದು ಆಲ್ರೆಡಿ ಹೋಗಿದೆ ಅಂತ, ಡೋಂಟ್ ಯೂಸ್ ಇಟ್ ಅಂತ. ಸಿಂಟರ್ಡು ನಾವೇನಾದ್ರು ಯೂಸ್ ಮಾಡ್ತಾರೆ, ನಮ್ಮದು ಬ್ರೇಕ್ ಪ್ಲೇಟ್ ಇದೆಯಲ್ಲ ಅದು ಹೋಗ್ಬಿಡುತ್ತೆ ಅಂತ, ಒಳಗಡೆ ಇರೋ ಪ್ಲೇಟು. ಬಟ್ ಇದು ಪ್ಯಾಡು ಯೂಸ್ ಮಾಡ್ತಾಯಿದ್ರೆ. ಸೊ ಎನಿವೇಸ್ ಐ ಆಮ್ ಚೇಂಜಿಂಗ್ ಇಟ್ ಟು ಸೆರಾಮಿಕ್. ಸೆರಾಮಿಕ್ ಏನಾಗುತ್ತೆ, ಮಟೀರಿಯಲ್ ಸೆರಾಮಿಕ್ ಹೋಗ್ರ, ಅದು ಮೆಟಲ್ ಟಚ್ ಆದಾಗ ಯಾವ್ದು ಹೋಗುತ್ತೆ? ಮೆಟಲ್ ಹೋಗುತ್ತಾ, ಸೆರಾಮಿಕ್ ಮಟೀರಿಯಲ್ ಉಜ್ಜುತ್ತಾ? ಕರೆಕ್ಟ್.
ಸೊ ಸ್ಟಾಪಿಂಗ್ ಪವರ್ ನೀವು ಓಡಿಸ್ ನೋಡಿ ಅವ್ರ ಗಾಡಿನ. ಇವಾಗ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ. 100 ಕಿಲೋಮೀಟರ್ ಓಡಿಸ್ಬೇಕು ಅವ್ರ ಗಾಡಿನ, ಅವಾಗ ನಿಮ್ಗೆ ಸ್ಟಾಪಿಂಗ್ ಪವರ್ ಗೊತ್ತಾಗುತ್ತೆ. ನಾನು ಪರ್ಸನಲಿ ಇವಾಗಿಂದ ಅಲ್ಲ 3 years ಇಂದ ಸೆರಾಮಿಕ್ ಯೂಸ್ ಮಾಡೋದು. ಬಜೆಟ್ ಪಾಕೆಟ್ಗೂ ಉಳಿತದೆ ಕಾಸು. ದಿ ಬೆಸ್ಟ್ ಬ್ರೋ. ನಾನು ಸ್ಟಂಟ್ ಮಾಡ್ತಿದ್ದೆ ಮುಂಚೆ, ಲೈಕ್ ನಾನು ಯಾವುದು ಪ್ರೊಫೆಷನಲ್ ಆಗಲ್ಲ, ನಾವು ಹೋಗಿ ಒಂದು ಯಾವುದಾದ್ರು ಒಂದು ರೋಡಲ್ಲಿ ಅಲ್ಲಿ ಮಾಡ್ತಿದ್ವಿ ಅಂತ ಅನ್ಕೊಳ್ಳಿ ಬ್ರೋ. ಅಲ್ಲೆಲ್ಲ ಬಟ್ ಸ್ಟಾಕಲ್ಲಿ ಬರೋದು ಸಿಂಟೆಡ್ ಅಲ್ಲ, ಫ್ರಂಟ್ ಸಿಂಟೆಡ್. ಎರಡು ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಗೊತ್ತಿರಲಿಲ್ಲ. ಬ್ರೇಕ್ ಹೋಯ್ತಲ್ವಾ, ಓಕೆ 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 ಬ್ರೇಕ್ ಪ್ಯಾಡ್ ಹೋಗಿದ ತಕ್ಷಣ ಹಿಂದೆ ಸೌಂಡ್ ಬರ್ತಾ ಇತ್ತು. ಹಿಂದೆ ಬ್ರೇಕ್ ಪ್ಯಾಡ್ ಹಿಡಿತಾ ಇರಲಿಲ್ಲ ನಾನು. ಫೈನ್, ಓಕೆ. ಆದ್ರೂ ಹಿಂದೆ ಹೋಯ್ತು, ಮುಂದೆ ಜಾಸ್ತಿ ಹಿಡಿಯೋದು, ಯಾಕಂದ್ರೆ ಅದು ಟಕ್ಕದ ಹಿಡಿಯೋದು ABS ಇರೋದ್ರಿಂದ. ನಾನು ಹಿಂಗ್ ಹೋಯ್ತಿದ್ದು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಹೇಳಿದ್ರು ಇಲ್ಲ ನಮ್ಗೆ ಗೊತ್ತಿಲ್ಲದೆ ಗಾಡಿ ಬ್ರೇಕ್ ಮೇಲೆ ಇಟ್ಟಿರ್ತೀವಿ. ಹಾಂ, ಬೈ ಡಿಫಾಲ್ಟ್ ಅದು ಇಟ್ಟಿರ್ತೀವಲ್ಲ. ನಂದು ಹಾಗೆ ಲೈಕ್ ಸೆಕೆಂಡ್ ಸರ್ವೀಸಲ್ಲಿ 5000 ಕಿಲೋಮೀಟರ್ಸ್ಗೆ ಚೇಂಜ್ ಮಾಡಿಸಿದ್ದು ನಾನು ಆ್ಯಕ್ಚುಲಿ. ಬ್ಯಾಕ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದಾಗ 3500 ಕಿಲೋಮೀಟರ್ ಹೊಡಿತು. ಓಕೆ ಓಕೆ. ಅವಾಗ ನಾನು ಅಲ್ಲಿವರೆಗೂ ನನಗೆ ಸಿಂಟೆಡ್ ಅಂತ ಅದ್ರ ಹೆಸರು ಕೂಡ ಗೊತ್ತಿರಲಿಲ್ಲ. ಅದಕ್ಕಿಂತ ನನಗೆ ಆ್ಯಕ್ಚುಲಿ ಇವಾಗಲೇ ಗೊತ್ತಾಗಿದ್ದು, ಇವ್ರು ಹೇಳೋದ ಮೇಲೆ ಗೊತ್ತಾಗಿದ್ದು ನನಗೆ ಡಿಫ್ರೆನ್ಸ್ ಇದೆ ಅಂತ. ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಸಿಂಟೆಡ್ ಅಂತ ಗೊತ್ತಾಯ್ತು. ಸೊ ಸಿಂಟೆಡ್ ಸಹಜವಾಗಿ ಕೊಡೋದು ಸೂಪರ್ ಬೈಕ್ಸ್ಗೆ. ಹಾಂ, ಮೋಸ್ಟ್ ಆಫ್ ದಿ ಟೈಮ್ ಏನಂತಂದ್ರೆ ಅವ್ರದ್ದು ಸ್ಪೀಡ್ ಹಂಗೆ ಪಿಕಪ್ ಆಗ್ಬಿಡುತ್ತೆ. ಹಾಂ, ಇಮಿಡಿಯೇಟ್ ಸ್ಟಾಪಿಂಗ್ ಬೇಕಾಗುತ್ತೆ. ಟಕ್ಕದ ಸ್ಟಾಪ್ ಆಗುತ್ತೆ ಗಾಡಿ, ತುಂಬಾ ಪವರ್ಫುಲ್ ಆಗಿ ಇರುತ್ತೆ. ಬಟ್ ಸಿಂಟೆಡ್ದು ಪ್ರಾಬ್ಲಮ್ ಏನಂದ್ರೆ ಕಾಸ್ಟ್. ಹಾಂ, ಒಂದು ರಾಯಲ್ ಎನ್ಫೀಲ್ಡ್ 700-800 ಡಿಫ್ರೆನ್ಸ್ ಇರುತ್ತಲ್ಲ. ಹಾ ಹೌದು ಹೌದು. 700. ಇವಾಗ ನೋಡಿ ಶೋರೂಮ್ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ 3,500 ಅದಕ್ಕೆ ಬರ್ತಾ ಇದೆ. 3500 ಬರೀ ಫ್ರಂಟ್ದು ಒಂದು ಸೆಟ್ ಬರೀ ಫ್ರಂಟ್ ಬ್ರೇಕ್ ಪ್ಯಾಡ್. ಈಗ ನಾವೆಲ್ಲ ಪಲ್ಸರ್ 200 ಓಡಿಸಿರೋರು. ಇಲ್ಲ, ನಾನು ಚೇಂಜ್ ಮಾಡಿದಾಗ 6 38 ಚಾರ್ಜ್ ಮಾಡಿದ್ರು ನನಗೆ. ಹಾಂ, 38. ಹಾಂ, ಸರಿ. ಸೊ ಈಗ ನಾವೆಲ್ಲ ಪಲ್ಸರ್ ಓಡಿಸಿರೋರು, ಕರೆಕ್ಟ್. ನಮ್ಗೆಲ್ಲ ನಾರ್ಮಲ್ ಡಿಸ್ಕ್ ಪ್ಯಾಡ್ ಅದು ಎಷ್ಟು ಕೊಡ್ತಾ ಇದ್ದಿದ್ದು. ಇವಾಗ ಈ ಟೈಮಲ್ಲಿ ಅಂದ್ರೆ ಒಂದು 700 ರೂಪಾಯಿ ಬ್ರೋ. ಹಾಂ, ಎರಡು ಸೇರಿ. ಲಾಸ್ಟ್ ಟೈಮ್ ತಗೊಂಡಲ್ಲ, ಲಾಸ್ಟ್ ನಂದು ಜೂನಲ್ಲಿ ಚೇಂಜ್ ಮಾಡಿಸ್ದೆ ನಾನು ಬ್ರೇಕ್ ಪ್ಯಾಡ್. ಎರಡು ಸೇರಿ 450 ಚೇಂಜ್ ಏನೋ ಬಂತು. ನನಗೆ ಆಶ್ಚರ್ಯ ಏನಾಯ್ತು, ಇದು 3500 ರೂಪಾಯಿ ಅಂದಿದ ತಕ್ಷಣ 3500 ಅಂದ್ರೆ ಎಷ್ಟು ಸಲ ನನ್ನ 10 ವರ್ಷದಲ್ಲಿ ಎಷ್ಟು ಸಲ ನನ್ನ ಬ್ರೇಕ್ ಪ್ಯಾಡ್ ಹಾಕ್ಸಿದ್ರಿ, ಅಷ್ಟು ಸೇರಿ 3500 ಆಗೋಯ್ತಾ ಒಂದೇ ಸಲ ಅಂತ ಯೋಚನೆ ಮಾಡ್ತಿದ್ದೆ. ಇನ್ನೊಂದು ಬ್ರೋ, ನಾನು ಹೇಳಿದ್ನಲ್ಲ ಸಿಂಟೆಡ್ ಏನಾಗುತ್ತೆ, ಉಜ್ಜಿ ನಿಮ್ ಡಿಸ್ಕ್ ಪ್ಲೇಟ್ದು ಲೈಫೇ ಹೋಗ್ಬಿಡುತ್ತೆ. ಸ್ಟಾಪ್ ಮಾಡುತ್ತೆ ಇಲ್ಲ ಅಂತಲ್ಲ, ಅದ್ರಂಗೆ ನಿಮ್ಗೆ ಸೆರಾಮಿಕ್ ಮಾಡ್ತಾರೆ. ಈ ಸೆರಾಮಿಕ್ ಇವಾಗ ನೋಡಿ ಎಕ್ಸಾಂಪಲ್ ನಾವು ಅಂಗಡಿ ವೈಸ್ ಹಂಗೆ ನಾವು ಇಟ್ಕೊಂಡು ನಾವು ಹೇಳಿದ್ರೆ ಕಾಸ್ಟ್ ಜಾಸ್ತಿ. ನನ್ಗೆ ಹಂಗೆ ಎಕ್ಸಾಂಪಲ್ ಸ್ವಲ್ಪ ಜಾಸ್ತಿನೂ ಸಿಗ್ಬೋದು ನನಗೆ ಅದರಿಂದ. ಬಟ್ ಹಾಗೇನು ನಾನು ಏನಕ್ಕೆ ಸೆರಾಮಿಕ್ ಹೇಳ್ತಿದ್ದೀನಿ, ಲಿಫ್ಟಿಂಗ್ ಮಾಡಿ ಎಲ್ಲಾದ್ರೂ ಸೇವ್ ಆಗುತ್ತೆ, ಸ್ವಲ್ಪನಾದ್ರೂ ಸೇವ್ ಆಗುತ್ತೆ. ಅದು ಒಂದು ಸೇಫ್ ಇರುತ್ತೆ ಅಂತ ಸೆರಾಮಿಕ್ ಅವತ್ತು ಪ್ರಮೋಟ್ ಮಾಡಿದಾಗ ಅದ್ರಲ್ಲಿ ತುಂಬಾ ಜನಕ್ಕೆ ಈ ತರ ಇಲ್ಲಿದೆ ಸಿಗುತ್ತೆ ಬನ್ನಿ ಅಂತ ಹೇಳಿದಾಗ ಸೆರಾಮಿಕ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಅವ್ರು ಬಂದು ತಗೋತಾರೆ. ಸೆರಾಮಿಕ್ ನ ಯೂಸ್ ಮಾಡಿರೋ ಒಂದಿಷ್ಟು ಜನ ಏನ್ ಹೇಳಿದ್ರು, ಸೆರಾಮಿಕ್ ಸಿಂಟೆಡ್ ಬ್ರೇಕ್ ಪ್ಯಾಡ್ ಎರಡು ಮಧ್ಯನೂ ಒಂದು ಬೈಕಿಂಗ್ ಹೆಂಗಿದೆ ಅಂದ್ರೆ ಕಂಪ್ಲೀಟ್ಲಿ ಬೇರೆ, ರೈಡಿಂಗ್ ಕಂಡೀಷನ್ ಬೇರೆ, ಪ್ಲೇಸಸ್ ಬೇರೆ, ರೈಡಿಂಗ್ ಸ್ಕಿಲ್ಸ್ ಬೇರೆ, ನಂದು ಬೇರೆ, ಇವ್ರದ್ದು ಬೇರೆ. ಆಯ್ತಾ, ನನ್ಗೆ ಹಂಗೆ ಎಕ್ಸಾಂಪಲ್ ಬ್ರೋ, ನಾನು ಏನೋ ಮಾಡಕ್ ಹೋಗಿರ್ತೀನಿ, ಏನೋ ಆಗಿರುತ್ತೆ, ನಾನೊಂದು ಏನೋ ಒಂದು ಹೇಳ್ಬಿಡೋದು ಅದ್ರ ಬಗ್ಗೆ ಬ್ರೋ, ಅದು ಹಂಗಲ್ಲ ಹಿಂಗೆ. ಲೈಕ್ ಬೈಕರ್ಸ್ ಕಮ್ಯುನಿಟಿಲೇ ಆಗ್ತಿರೋದೇ ಇದು ಬ್ರೋ. ಯಾರಿಗೂ ಅಗ್ರಿ ಆಗಲ್ಲ ಈಸಿಲಿ. ಹೌದು, ಯಾರಿಗೂ ಅಗ್ರಿ ಆಗಲ್ಲ. ಅವ್ರದೇ ನನಗೆ ಗೊತ್ತು ಎಲ್ಲ ಅಂತಂದು. ನಾವು ಏನ್ ಮಾಡ್ತೀವಿ ಅಂದ್ರೆ ಎಲ್ಲರೂ ನಾವು ಹಿಂಗ್ ಮೀಟ್ ಆಗ್ತೀವಲ್ಲ, ಎಲ್ಲರದ್ದು ಕೇಳ್ತೀವಿ, ನೋಡ್ತೀವಿ. ನಾವು ಒಂದ್ಬಿಟ್ಟು ನಾವು ಗಾಡಿ ಹಂಗೆ ಓಡಿಸ್ತಿರ್ತೀವಿ ಜನರಲ್ ಆಗಿ. ನಾವು ಇದೇ ಫೀಲ್ಡ್ ಅವರು ಆಗಿರೋದ್ರಿಂದ ನಾವು ಸಜೆಸ್ಟ್ ಮಾಡ್ತೀವಿ ಅಷ್ಟೇ. ಲಾಸ್ಟ್ ಅದನ್ನು ಹೇಳ್ತೀನಿ, ಸರ್ ನಿಮ್ಗೆ ಯಾವ್ದು ಬೇಕು ಅದೇ ಕೊಡ್ತೀನಿ ನಾನು, ಬಟ್ ನಾನು ಇದು ರೆಕಮೆಂಡ್ ಮಾಡ್ತಾ ಇದ್ದೀನಿ ನೋಡಿ. ನಿಮ್ದು ದುಡ್ಡು ಅವ್ರು ಕೊಟ್ಟು ಹಾಕ್ಸ್ಕೊಳ್ಳೋದು, ನಾನೇನು ಹಾಕ್ಕೊಡೋದು ಅಷ್ಟೇ. ಇಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ನಾವು ಜೆಪ್ಟೋ ಬ್ಲಿಂಕಿಟ್ ಅಲ್ಲಿ ಮಕ್ಳಿಗೆ ಹಿಂಗ್ ಸಿಗೋ ತರ ಮಾಡ್ಬೇಕು, ಮತ್ತೆ ಆದಷ್ಟು ಸ್ವಪ್ನ ಬುಕ್ಸ್ ಎಲ್ಲ ಹಿಂಗೆ ಹೆಂಗ್ ಅನ್ಕೊಂಡ್ರೆ ಸಿಗ್ಬೇಕು ಅವ್ರಿಗೆ. ಬಟ್ ಅವ್ರಿಗೆ ಗೊತ್ತಾಗ್ಬೇಕಲ್ವಾ. ಇಲ್ಲ, ಬಟ್ ಇವಾಗ ನಾನು ಪ್ರಮೋಟ್ ಮಾಡ್ತೀನಿ, ಯಾಕಂದ್ರೆ ನಮ್ದು ಜಾಸ್ತಿ ರೀಜನಲ್ ಫಾಲೋವಿಂಗ್, ಸೊ ಇದನ್ನ ಪ್ರಮೋಟ್ ಮಾಡ್ತೀನಿ. ಸೊ ಹಾಗಾಗಿ ನೀವು ನೋಡಿ ನಿಮ್ಗೆ ಏನ್ ಅನ್ಸ್ತು. ಹೀರೋಸ್ ಆಫ್ ಕರ್ನಾಟಕ ಎಲ್ಲ ಮನೆ ಮಕ್ಳಿಗೂ ಅಂದ್ರೆ ಒಂದು ಪೌಚಲ್ಲಿ ನಿಮಗೆ ಲೈಕ್ ಆಲ್ಮೋಸ್ಟ್ 10 ಬರುತ್ತಾ? 10 ಕಾರ್ಡ್ ಅಂದ್ರೆ ಸದ್ಯಕ್ಕೆ ಇದಿಷ್ಟೇ. ಇದೊಂದು ಫಸ್ಟ್ ಸೀರೀಸ್, ಇದು ಸೆಕೆಂಡ್ ಸೀರೀಸ್ ಬರುತ್ತೆ ನೆಕ್ಸ್ಟ್. ಸೂಪರ್. ಪೂರ್ತಿ ನಾನೇನೇ ಪ್ರಮೋಟ್ ಮಾಡಿದ್ರು ಅದು ಕರ್ನಾಟಕದ ಬಗ್ಗೆನೇ ಜಾಸ್ತಿ ಆಗಿರುತ್ತೆ. ಇಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ಇಟ್ ಈಸ್ ಅಂದರೆ ತುಂಬ ಇನ್ಫಾರ್ಮೇಷನ್ ಶೇರಿಂಗ್ ಥರ. ಲೈಕ್ ಇದು ಯಾರಿಗೂ ಗೊತ್ತಿರಲ್ಲ. ಹೌದು,
ಇಲ್ಲ, ಹೊಸದಾಗಿ ಕಾರ್ಡ್ ಲಾಂಚ್ ಮಾಡ್ತಾ ಇದ್ವಿ ಕನ್ನಡ ರಾಜ್ಯದಲ್ಲಿ. ಆಲ್ ವಾರಿಯರ್ಸ್. ಮಕ್ಕಳಿಗೆ ಇವಾಗ ಚಿಕ್ಕ ವಯಸ್ಸಲ್ಲಿ WWE ನಾವೆಲ್ಲ ಆಟ ಆಡ್ತಿದ್ವಿ, ಪೋಕೆಮೋನ್. ಸೊ ಅದೇ ರೀತಿ ನಮ್ಮ ಕನ್ನಡ ರಾಜರು ರಾಣಿಯರು, ಸೊ ಆ ಥರ ಸೊ ಎಲ್ಲದರಲ್ಲೂ ಸೇಮೇ ಬರುತ್ತಾ ಇಲ್ಲಾಂದ್ರೆ ಇನ್ನೂ ಆ್ಯಡ್ ಆನ್ ಮಾಡ್ತೀರಾ ಕಾರ್ಡ್ಸ್? ಇಲ್ಲ ಸೇಮೇ ಬರುತ್ತೆ ಫೈನ್. ಆದ್ರೆ ಇದು ಹೇಗೆ ಹೋಗುತ್ತೆ ಅನ್ನೋದನ್ನ ಮೇಲೆ ನೋಡಿಕೊಂಡು ಚೆನ್ನಾಗಿದೆ. ಈ ಸ್ಟಿಕ್ಕರ್ ಬಂದರೆ ಎಷ್ಟು ಕಾಸ್ಟ್ ಎಷ್ಟು ಮಾಡ್ತೀರಾ ಬ್ರೋ ಇದು? 50 rupees ಅಷ್ಟೇ, 50 rupees. ಅಫೋರ್ಡಬಲ್. I will only pay you now actually. I'll pay you now and take. Because I love Karnataka. ಹಾಗಂತ ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನಿ ಅನ್ಕೋಬೇಡಿ. ಏನಾಗಿದೆ ಅಂದರೆ ನಾನು IT ನಲ್ಲಿ ಇರೋದ್ರಿಂದ ಮಾತಾಡಿ ಅಲ್ಲಿ ಇಂಗ್ಲೀಷ್ ಬಂದ್ಬಿಡುತ್ತಲ್ಲ, ಸೊ ಬೈ ಡಿಫಾಲ್ಟು. ಆದರೆ ಯಾವಾಗ ಕನ್ನಡ ಉಳಿಯುತ್ತೆ ಅಂದರೆ ನಾವು ಆದಷ್ಟು ಅದನ್ನ ಬಳಸ್ಬೇಕು. ಆದರೆ ನಾವು ಯಾರಿಗೂ ಕೂಡ ಅಚ್ಚ ಕನ್ನಡ ಮಾತಾಡಿ ಅನ್ನಲ್ಲ, ಕ್ಲೋಸ್ ಮಾಡಿ. ಅಂದರೆ ಈಗ ಮೊಬೈಲ್ನ ನಾವು ಜಂಗಮವಾಣಿ ಅಂತ ಹೇಳೋಕ್ಕಾಗಲ್ಲ, ಕನ್ನಡದ ಅಚ್ಚ ಪದ ಅದು. ಈಗ ನಾನು ಜಂಗಮವಾಣಿನ ತಗೊಂಡು ವಿದ್ಯುತ್ಗೆ ಸೇರಿಸು ಅಂತ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ, ಈ ಮೊಬೈಲ್ ಚಾರ್ಜ್ ಆಗ್ತದೆ. ಆದರೆ ಈಗ ಸಹಜವಾಗಿ ಇತ್ತೀಚೆಗೆ ಇಮ್ಮಡಿ ಪುಲಕೇಶಿ ಮಹಾರಾಜರದು ಓವರ್ ಸೈಜ್ಡ್ ಟಿ ಶರ್ಟ್ ಎಲ್ಲ ಲಾಂಚ್ ಮಾಡಿದ್ವಿ. ಅದ್ರ ಜೊತೆಗೆ ನಾಲ್ವಡಿ ಪ್ರಭುಗಳದೆಲ್ಲ ಲಾಂಚ್ ಮಾಡಿದ್ವಿ. ಸೊ ಒಟ್ಟಿನಲ್ಲಿ ಹೆಂಗೆ ಅದು ನಿಮ್ಮ ವ್ಲಾಗರ್ಸ್ ಎಲ್ಲ ಹಾಕಿದ್ರಲ್ಲ, ಲೈಕ್ ಡಿವಿದೊಂದು ನೋಡಿದೆ ಹಾಕಿರೋದು, ಗೊತ್ತಿದೆ. ಮತ್ತೆ ರಘು ದೀಕ್ಷಿತ್ ಯಾವುದೋ ಒಂದು ಈವೆಂಟಲ್ಲಿ ಹಾಕೊಂಡಿದ್ರು ಅನ್ಸುತ್ತೆ. ನಮ್ಮ ಇವರು ಕೊಟ್ಟಿದ್ವಿ, ರಘು ದೀಕ್ಷಿತ್ ಅಲ್ಲ, ಇನ್ನೊಬ್ರು ಯಾರು ಹಾಕೊಂಡಿರ ಆಕ್ಚುಲಿ. ಪವನ್ ಭಟ್ ಅಂತ ಇದ್ದಾರೆ. ಓಕೆ, ಐಡಿಯಾ ಕನ್ನಡ ಟಿ ಶರ್ಟ್ಸ್ ಎಲ್ಲ ರೆಗ್ಯುಲರ್ ಆಗಿ ಫೈನ್. ಓಕೆ. ಸೊ ನಮ್ಮ ಕರ್ನಾಟಕ ಬಲ ಅಂತ ಒಂದು ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ. ಸೊ ಕರ್ನಾಟಕ ಬಲ ಅಂದ್ರೆ ಸುಮಾರು ಜನ ಏನು ಕರ್ನಾಟಕ ಅಲ್ವಾ, ಏನು ಕರ್ನಾಟಕ ಬಲ ಅಂತ ಇಟ್ಟಿದ್ದೀರಾ ಅಂದ್ರೆ, ಕರ್ನಾಟಕ ಬಲ ಅಂದ್ರೆ ಚಾಲುಕ್ಯರ ನಮ್ಮ ಇಮ್ಮಡಿ ಸಾಮ್ರಾಜ್ಯದ ಹೆಸರು ಚಾಲುಕ್ಯರು. ಸೊ ಚಾಲುಕ್ಯರ ಸೈನ್ಯದ ಹೆಸರು ಕರ್ನಾಟಕ ಬಲ. ಆ ಸೈನ್ಯ ಯಾವ ಯುದ್ಧದಲ್ಲೂ ಸೋಲ್ದೇ ಇದ್ದಂತಹ ಒಂದು ಸೈನ್ಯ ಅದು. ಸೊ ಹರ್ಷವರ್ಧನನ್ನ ಸೋಲ್ಸೋ ಒಂದು ಸೈನ್ಯನೂ ಅಲ್ಲೇ. ಸೊ ಹಾಗಾಗಿ ಮತ್ತೆ ನಮ್ಮ ಭುವನೇಶ್ ಸರ್ ಅಂತ ಇದ್ದಾರೆ. ಆ ಭುವನೇಶ್ ಬಂದ್ಬಿಟ್ಟು ಅವರು ಸುಮಾರು ವರ್ಷಗಳಿಂದ IT-ಯಲ್ಲೇ ವರ್ಕ್ ಮಾಡ್ತಿರೋದು, ಸಾಫ್ಟ್ವೇರ್ ಡೆವಲಪರ್ ಆಗಿ. ಏನು ಕರ್ನಾಟಕದ ಜನಕ್ಕೆ ಕನ್ನಡದ ಇಷ್ಟೊಂದು ಇತಿಹಾಸ ಇದ್ರು ನಾವು ಇತಿಹಾಸ ತಿಳ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ 12 ವರ್ಷ ಇಲ್ಲ. ಆ್ಯಕ್ಚುಲಿ ಇದು ಒಳ್ಳೆ ಇನ್ಫಾರ್ಮೇಷನ್. ಬಿಕಾಸ್ ನಾವೇನಂದ್ರೆ ಇವಾಗ ಮೋಸ್ಟ್ ಆಫ್ ದಿ ಇವಾಗ ಸ್ಕೂಲ್ಸ್ ಎಲ್ಲ ನೀವು ನೋಡಿದ್ರೆ ಇದು ಲೆಸನ್ಸ್ ಯಾವುದು ಇಲ್ಲ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಅದು ತುಂಬ ಸರ್ಕಾರಗಳ ತಪ್ಪದು. ತಪ್ಪು ಅನ್ನೋದಕ್ಕಿಂತ ಇದು ಕುತಂತ್ರ ನಡೀತದೆ. ಏನಂದ್ರೆ ನಮ್ಗೆ ಆದಷ್ಟು ನಾರ್ತ್ ಇಂಡಿಯನ್ ಕಿಂಗ್ಸ್ ದೊಡ್ಡವರು, ನಾರ್ತ್ ಇಂಡಿಯಾದವರೇ ಗ್ರೇಟ್, ನಾರ್ತ್ ಇಂಡಿಯಾದವರೇ ಮನುಷ್ಯರು, ನಾವೆಲ್ಲ ಕಾಡು ಮನುಷ್ಯರು, ನಾವು ಇವಾಗ ಎವಲ್ಯೂಟ್ ಆಗಿರೋದು ಆ ಥರ ತೋರ್ಸಕ್ಕೆ ಟ್ರೈ ಮಾಡ್ತಿರೋದು ಅವಾಗಲಿಂದ. ಇಲ್ಲ, ಅದು ಇದೆ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ವಿ ಹ್ಯಾವ್ ಟು ನಾಲೆಜ್ ಇದು ಮಾಡ್ಬೇಕಾಗುತ್ತೆ, ಇದು ಮಾಡಬೇಕಾಗುತ್ತೆ. ಸರ್ BR ಅಂಬೇಡ್ಕರ್ ಸರ್ ಒಂದು ಮಾತು ಹೇಳಿದ್ದಾರೆ, ಏನಂದ್ರೆ ಈ ನಮಗೆ ಎಲ್ಲಿವರೆಗೂ ನಮ್ಮ ಇತಿಹಾಸ ಗೊತ್ತಿರಲ್ಲ, ನಾವು ಅಲ್ಲಿವರೆಗೂ ಬೇರೆಯವ್ರು ಗುಲಾಮರಾಗಿರ್ತಾರೆ. ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ, ನಮ್ಮ ಇತಿಹಾಸನ ಬೇರೆಯವ್ರು. ಕರೆಕ್ಟ್. ನಮ್ಮ ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಇತಿಹಾಸ ಸೃಷ್ಟಿ ಮಾಡೋದಕ್ಕಾಗ. ಸೊ ಕರ್ನಾಟಕ ಬಲ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ಕರ್ನಾಟಕದ ಇತಿಹಾಸವನ್ನೆಲ್ಲ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಇತ್ತೀಚೆಗೆ ಮರ್ಚಂಡೈಸ್ ಕೂಡ ಶುರು ಮಾಡಿದ್ವಿ ಕರ್ನಾಟಕ ಬಲದಲ್ಲಿ. ಸೊ ಕರ್ನಾಟಕ ಬಲದಲ್ಲಿ ನಿಮಗೆ ಕನ್ನಡ ಟಿ ಶರ್ಟ್ಸ್ ಎಲ್ಲ ಸಿಗುತ್ತೆ. ಸೊ ನಮ್ಮ ಕನ್ನಡ ಟಿ ಶರ್ಟ್ಸ್ ಅಂದ್ರೆ ನೀವು ಬೇರೆ ಕನ್ನಡ ಟಿ ಶರ್ಟ್ಸ್ಗೂ ನಮಗೂ ಏನು ವ್ಯತ್ಯಾಸ ಅಂದ್ರೆ, ಬೇರೆಯವ್ರು ಸಹಜವಾಗಿ ಕನ್ನಡಿಗ, ಕನ್ನಡತಿ ಅಥವಾ ಕರ್ನಾಟಕ ಅಂತ ಬರ್ತಿರ್ತಾರೆ, ಒಂದು ಸ್ಟೇಟ್ಮೆಂಟ್ ಆಗಿದೆ. ನಮ್ದು ಹೆಂಗೆ ಅಂದ್ರೆ ನಮ್ಮ ಟಿ ಶರ್ಟ್ ಹಿಸ್ಟ್ರಿ ಹೇಳ್ಬೇಕು, ಫುಲ್ ಇತಿಹಾಸ ಹೇಳಬೇಕು. ಸೊ ನಮ್ಮ ಕಂಪ್ಲೀಟ್ ಆಗಿ ಇತ್ತೀಚೆಗೆ ಲಾಂಚ್ ಮಾಡಿದ್ವಿ. ಅದನ್ನು ಪೂರ್ತಿ ತುಂಬಾನೇ ಯುನೀಕ್ ಆಗಿ ವಿಭಿನ್ನತೆ ಇರುವಂತ ಒಂದು ಟಿ ಶರ್ಟ್, ತುಂಬಾ ಇತಿಹಾಸ ಹೇಳುತ್ತೆ. ಅದು ಬಿಟ್ಟರೆ ನಾಲ್ವಡಿ ಪ್ರಭುಗಳದ್ದು ಅಷ್ಟೇ ಚೆನ್ನಾಗಿ ಹೇಳುತ್ತೆ. ಸೊ ಇದೊಂದು ಹೊಸ ಪ್ರಯತ್ನ. ಆದಷ್ಟು ಟಿ ಶರ್ಟ್ಗಳ ಮುಖಾಂತರ, ಕಾರ್ಡ್ಸ್ ಮುಖಾಂತರ, ಒಟ್ಟಿನಲ್ಲಿ ನಮ್ಮ ಜನ ಇಲ್ಲಿ ಇಷ್ಟು ಬುಕ್ ತಗೊಂಡು ಓದಲ್ಲ. ಕರೆಕ್ಟ್. ಸೊ ಹಾಗಾಗಿ ಇದೊಂದು ಚಿಕ್ಕ ಪ್ರಯತ್ನ. ಇಲ್ಲ, ಆ್ಯಕ್ಚುಲಿ ಒಳ್ಳೆ ಇನ್ಫಾರ್ಮೇಷನ್ ಅದು. ಏನೋ ಒಂದು ಮಾಡ್ತಾರೆ ಅನ್ನೋ ನಂಬಿಕೆ. ಬಟ್ ಭುವನೇಶ್ವರ್ ತುಂಬಾ ಎಫರ್ಟ್ ಆಗ್ತಿದ್ದಾರೆ, ತುಂಬ ಒಳ್ಳೇದು ಆ್ಯಕ್ಚುಲಿ. ಓಕೆ ಎಕ್ಸ್ಪ್ಲೋರರ್ಸ್, ನನ್ನ ವ್ಲಾಗ್ನ ಮುಕ್ತಾಯ ಮಾಡೋ ಟೈಮ್ ಬಂತು. ಬೇಸಿಕ್ಲಿ ನಾನು ಲೈಟ್ ಹಾಕ್ಸಕ್ಕಂತ ಹೋಗಿದ್ದೆ ಗರಿಲ್ಲ 450ಗೆ. ವೈಷ್ಣವ್ ಟೈಪ್ ಸೀದು ನೋಡ್ತಾ ಇದ್ದೆ 3-in-1, ಬಟ್ ನನಗೆ ಸಿಗಲಿಲ್ಲ. ಸೊ ಏನು ಮಾಡೋದು? ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ತರಿಸ್ತಾರೆ, ನೆಕ್ಸ್ಟ್ ರೋಡ್ ರೈಡರ್ಸಿಂದ. ಸೊ ಅಲ್ಲಿ ಹೋಗಿ ಹಾಕ್ಸ್ಕೊಂಬರ್ತೀನಿ ನೆಕ್ಸ್ಟ್ ವೀಕು. ಆವಾಗ ನಾನು ಇನ್ಸ್ಟಾನಲ್ಲಿ ಹಾಕ್ತೀನಿ ಅಪ್ಡೇಟ್ನ. ಸೊ ಪ್ಯಾರಲಲ್ಲಿ ನಾನು ಒಬ್ಬ ವ್ಯಕ್ತಿನ ಮೀಟ್ ಮಾಡಿದೆ, ಹರೀಶ್ ಅಂತ, ವಿಶ್ವಮಾನವ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇರೋ ನಾಲೆಜ್ ಆಲ್ಮೋಸ್ಟ್ ಫುಲ್ ನಾನಂತೂ ಸೈಕ್ ಆಗೋದೆ ಗುರುವೆ ಅವ್ರ ಹತ್ರ ಮಾತಾಡಿ. ಲೈಕ್
ಲಾಟ್ ಆಫ್ ಇನ್ಫಾರ್ಮೇಷನ್ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ. ಸೊ ಅವ್ರ ಹತ್ರ ಮಾತಾಡಿ ಇಟ್ ಈಸ್ ಲೈಕ್ ತುಂಬ ಕಲ್ತಿದ್ದೀನಿ. ಲೈಕ್ ಲಾಟ್ ಆಫ್ ಇನ್ಫಾರ್ಮೇಷನ್ ಹಿ ಹ್ಯಾಸ್ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ವೆರಿ ನೈಸ್ ಮೀಟಿಂಗ್ ಯು ಬ್ರೋ. ಸಲ್ಯೂಟ್ ಟು ಯು. ನಿಮ್ಮಿಂದ ಆ್ಯಕ್ಚುಲಿ ಲೈಕ್ ನಿಮ್ಮಂಥ ಒಬ್ಬ ವ್ಯಕ್ತಿಯಿಂದ ಕನ್ನಡನ ಉಳಿಸೋದು ಮತ್ತು ಕಲಿಸೋದು, ಹಾಗೆ ನಮ್ಮ ಇತಿಹಾಸನ ತುಂಬ ಜನಕ್ಕೆ ತಲುಪಿಸ್ತಾ ಇರೋದು ನಿಮ್ಮಂಥವ್ರಿಂದಾನೆ. ಸೊ ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ಯು ಬ್ರೋ. ಥ್ಯಾಂಕ್ಸ್ ಫಾರ್ ಮೀಟಿಂಗ್ ಆ್ಯಂಡ್ ಲಾಟ್ ಆಫ್ ಇನ್ಫಾರ್ಮೇಷನ್ ವಿ ಶೇರ್ಡ್ ಅಬೌಟ್ ಬೈಕಿಂಗ್. ಪ್ಯಾರಲಿ ಕನ್ನಡದ ಬಗ್ಗೆ ತುಂಬ ಮಾತಾಡಿದ್ವಿ. ಸೊ ಅಷ್ಟೇ ಇವತ್ತಿನ ದಿನ, ಮತ್ತು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎಕ್ಸ್ಪ್ಲೋರರ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Bye bye and see you.